ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ವಾಟ್ ಸೀರಿಯಸ್ಲಿ ಏನಂದೆ ನಮ್ ಸಾಕುನ ರಿಜೆಕ್ಟ್ ಮಾಡಿದ್ರ? ನಮ್ ಸಾಕು ಎಂತ ಹುಡ್ಗ, ಎಂತ ಒಳ್ಳೆ ಹುಡ್ಗ, ಆ ಹುಡ್ಗನ್ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ನೀವ್ ಹೇಳ್ಬಿಟ್ಟು ಬರ್ಲಿಲ್ವಾ ಅವ್ರಿಗೆ? ಎಲ್ಲ ಹೇಳಿದ್ವಿ ಕಣೆ, ಅವ್ರಿಗೂ ಸಾಕೇತ್ ಬಗ್ಗೆ ಎಲ್ಲ ಡೀಟೇಲ್ ಆಗೇ ಗೊತ್ತಿದ್ರು ಬೇಡ ಅಂತಂದ್ರ? ಹೌದು ಕಣೆ. ನಮ್ ಸಾಕೇತ್ನೆ ಬೇಡ ಅಂದ್ಮೇಲೆ ಅವ್ರಿಗೆ ಚೆನ್ನಾಗ್ ದಬಾಯಿಸಿದಿರ ತಾನೆ, ಬಾಯ್ ಬಂದಾಗ ಬೈದಿದಿರ ತಾನೆ? ಇಲ್ಲ. ಇಲ್ವಾ? ಅಮ್ಮ ಏನಮ್ಮ ಹೇಳ್ತಿದ್ಯಾ? ಅವಮಾನ ಆಗಿರೋದು ನಮ್ ಸಾಕೇತ್ಗೆ, ನೀವ್ ಹಾಗೆ ಏನು ಹೇಳ್ದೆ ಸುಮ್ನೆ ಬಂದ್ಬಿಟ್ರ? ನನಗೆ ವಿಷಯ ಕೇಳಿ ಪಿತ್ತ ನೆತ್ತಿಗೆ ಏರ್ತಿದೆ, ನಿಮ್ಗೇನು ಅನ್ಸ್ಲೇ ಇಲ್ವಾ? ಲಾಸ್ಟ್ ಟೈಮ್ ನಾವು ಹುಡುಗಿ ನೋಡಕ್ ಹೋಗಿದ್ವಿ, ಆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತ ಬೇಡ ಅಂತ ಬಂದ್ವಿ. ಆಗ ಅವರು ರೇಗಿದ್ರು. ಅದು ತಪ್ಪು ಅಂತ ಅನ್ನಿಸ್ತು ತಾನೆ ನಿನಗೆ? ಹೌದು. ಹಾಗಾದ್ರೆ ಇವತ್ತು ನಾವು ಹಾಗೆ ಬಿಹೇವ್ ಮಾಡಿದ್ರೆ ನಮ್ದು ತಪ್ಪಾಗ್ತಿತ್ತು ತಾನೆ? ಹಲೋ ಗುಗ್ಗು, ಮಿಸ್ಟರ್ ಗುಗ್ಗು, ಲಾಜಿಕ್ ಎಲ್ಲ ಮಾತಾಡ್ಬೇಡ. ನಮ್ ಸಾಕೇತಲ್ಲಿ ನಾವ್ ಮೊನ್ನೆ ನೋಡಿದ ಆ ಹುಡುಗಿಯಲ್ಲಿ ಅವ್ರಿಬ್ರು ಕಂಪೇರ್ ಮಾಡ್ಬೇಡ. ನಮ್ ಸಾಕೇತು ಮಾಣಿಕ್ಯ ಕಣೋ, ಮಾಣಿಕ್ಯ. ಈಗೇನು ಸುಮ್ನೆ ಹಾಗೆ ಬಂದ್ರಾ? ಇಲ್ಲ ಕಣೆ, ಅನಿ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾನೆ. ವಾಟ್? ಸೀರಿಯಸ್ಲಿ ಟೈಮ್ ಕೊಟ್ಬಿಟ್ ಬಂದ್ರ? ಸರಿ ಹೋಯ್ತು. ಅದಕ್ಕೆ ನಾನ್ ಹೇಳಿದ್ದು ನೀವಿಬ್ರೆ ಹೋಗ್ಬೇಡಿ ಅಂತ. ಅವ್ರು ಬೇಡ ಅಂತಂದ್ರೆ ನೀವೇನ್ ಟೈಮ್ ಕೊಟ್ಬಿಟ್ ಬಂದಿದ್ದು? ನಿಮ್ಗಿಂತ 100 ಪಾಲ್ ಬೆಟರ್ ಆಗಿರೋ ಹುಡುಗಿನ ಕರ್ಕೊಂಡ್ ಬರ್ತೀವಿ, ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ ಬರ್ಬೇಕಿತ್ತು. ಯಾಕೆ ಸುಮ್ನೆ ಆಗ್ಬಿಟ್ಟೆ? ಏನು ಮಾತಾಡ್ತಾನೆ ಇಲ್ಲ. ಮೀರಾ, ಮೊದ್ಲೇ ಅನಿ ಬೇಜಾರಲ್ಲಿದ್ದಾನೆ, ನೀನ್ ಇನ್ನೂ ಮಾತಾಡಿ ಅವನಿಗೆ ನೋವು ಮಾಡ್ಬೇಡ. ಓಯ್ ಗುಗ್ಗು, ಬೇಜಾರ್ ಮಾಡ್ಕೋಬೇಡ ಕಣೋ. ಆ ಹುಡ್ಗಿ ಸಿಗ್ದೇದ್ರೇನು, ಅವ್ರಿಗಿಂತ ಚಿನ್ನದಂತ ಹುಡ್ಗಿನ ಹುಡ್ಕೋಣ. ಓಕೆ, ಡೋಂಟ್ ವರಿ. ಹಲೋ ಗುಗ್ಗು, ನಿನ್ಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಆಗದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂತ ಹೇಳ್ತಾರೆ, ಇದು ಒಳ್ಳೇದೇ ಆಯ್ತು ಅಂತ ಅನ್ಕೋ. ನಾನು ಟೈಮ್ ಕೊಟ್ಟಿದ್ದೀನಿ, ಅವ್ರ ನಿರ್ಧಾರನ ಅವರು ಬದಲಾಯಿಸ್ತಾರೆ, ಆ ನಂಬಿಕೆ ನನಗಿದೆ. ಅಕ್ಕ, ನಿನ್ನ ನಾನು ತುಂಬಾ ಜಾಣೆ ಅನ್ಕೊಂಡಿದ್ದೆ, ಬಟ್ ಐ ಆಮ್ ಸಾರಿ, ನಿನಗೊಂದು ಚೂರು ಬುದ್ಧಿ ಇಲ್ಲ. ಹೇಗೆ ಅಷ್ಟು ದೊಡ್ಡ ಸಂಬಂಧ ರಿಜೆಕ್ಟ್ ಮಾಡ್ದೆ ನೀನು? ಹೌದು ಕಣೆ ಅಹಲ್ಯ, ಎಣ್ಣೆ ಬಂದಾಗ ಕಣ್ಮುಚ್ಕೋಬಾರ್ದು. ಕಣ್ಮುಚ್ಕೊಂಡಿಲ್ಲಮ್ಮ, ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಅಲ್ಲ ಕಣೆ, ಕೋಟ್ಯಾಧೀಶ್ವರ ಸಂಬಂಧ, ನಾವು ಕನ್ಸಲು ಕಾಣದೇ ಇರೋಷ್ಟು ಒಳ್ಳೆ ಸಂಬಂಧ ಬಂದಿರೋವಾಗ ಬೇಡ ಅಂತ ಕಟ್ಟಿ ಮುರಿದಾಗ ಹೇಳಿದ್ಯಲ್ಲ, ನಿನಗ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮೋ, ಆ ಟಾಪಿಕ್ ನ ಬಿಟ್ಬಿಡು. ಹೇಗೆ ಬಿಡ್ಲಿ? ಹೊಟ್ಟೆ ಉರಿತಿದೆ. ಅಲ್ಲ, ಮಹಾರಾಣಿಯಾಗಿ ಬಾಳ್ಬೇಕಾಗಿದ್ದ ಸಂಬಂಧನ ಬೇಡ ಅಂತ ಬಿಟ್ಕೊಟ್ಟಿಯಲ್ಲ, ಅದೃಷ್ಟ ನಿನ್ನೆ ಹುಡುಕೊಂಡ್ ಬಾಗಿಲ್ ತನಕ ಬಂದಿರೋವಾಗ ಅದನ್ನ ವಾಪಸ್ ಕಳ್ಸಿದ್ಯಲ್ಲ, ತಪ್ಪು ಮಾಡ್ಬಿಟ್ಟೆ ನೀನು. ಅಮ್ಮೋ ಸಾಕು, ಮದ್ವೆ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಯಾಕೆ ಮಾತಾಡ್ಬಾರ್ದು? ಹೌದು, ಇನ್ನು ಎಷ್ಟ್ ದಿನ ಅಂತ ನೀನ್ ಹೀಗೆ ಇರ್ತೀಯ? ನಿನ್ನಂತ 100 ಜನ ಕೆಲ್ಸ ಕೊಡೋ ಬಾಸು ಮನೆಗ್ ಬಂದ್ಬಿಟ್ಟು ಮನೆ ಮಹಾರಾಣಿ ಮಾಡ್ಕೊಳ್ತೀನಿ ಅಂದ್ರು ಬೇಡ ಅಂತ ರಿಜೆಕ್ಟ್ ಮಾಡ್ದ್ಯಲ್ಲ, ನಿನಗ್ ತಲೆ ಸರಿ ಇಲ್ಲ. ಅಮ್ಮೋ, ಮಾತು ಮಿತಿ ಮೀರ್ತಾ ಇದೆ. ನೀನೀಗ ಆಲ್ರೆಡಿ ಮಿತಿ ಮೀರಿ ನಡ್ಕೊಂಡಿದ್ಯಾ. ಅಮ್ಮ, ನೀನ್ ಯಾಕೆ ಸುಮ್ನೆ ನಿಂತಿದ್ಯಾ? ಏನಾದ್ರು ಮಾತಾಡು, ನಿನ್ ದೊಡ್ಡ ಮಗಳಿಗೆ ಬುದ್ಧಿ ಹೇಳು. ಅಲ್ಲ, ನಾನೊಂದ್ ಚಿಕ್ಕ ತಪ್ಪು ಮಾಡಿದ್ರೆ ಗಂಟ್ಗಟ್ಲೆ ಲೆಕ್ಚರ್ ಕೊಡ್ತಾಳೆ, ತಾನೇನ್ ತಪ್ಪು ಮಾಡಿದಾಳೆ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ. ಬುದ್ಧಿ ಹೇಳಮ್ಮ. ಅಮ್ಮೋ, ಅಹಲ್ಯ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳು ರಿಜೆಕ್ಟ್ ಮಾಡಿರೋದಕ್ಕೆ ಕಾರಣ ಇದೆ. ಯಾವ ಕಾರಣ ಚಿಕ್ಕಪ್ಪ? ಏನ್ ಕಾರಣ ಇದೆ? ಅದೇ ಓಲ್ಡ್ ಮೆಮರೀಸ್ ತಾನೆ. ಲೈಫ್ ಲಾಂಗ್ ಅದನ್ನೇ ನೆನ್ಸ್ಕೊಂಡು ಅಕ್ಕ ಲೈಫ್ ಹಾಳು ಮಾಡ್ಕೊಳ್ಬೇಕಾ? ಅವಳಿಗೆ ಬುದ್ಧಿ ಹೇಳೋ ಬದಲು ನೀವು ಅವಳು ಪರವಾಗಿ ಮಾತಾಡ್ತಿದ್ದೀರಲ್ಲ. ಚಿಕ್ಕ ಬಾಯಿ ತುಂಬಾ ದೊಡ್ಡದಾಗಿ ಮಾತಾಡ್ತಿದೆ. ಹೋಗೆ ಒಳಗೋಗು. ಯಾಕೆ ಹೋಗ್ಬೇಕು ಅಂತ? ನಿಮಗ್ ನನ್ನ ಅಕ್ಕನ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ.
ಅಕ್ಕ ಮದ್ವೆ ಆಗಿ ಹೋದ್ಮೇಲೆ ನಿಮ್ಮನ್ ದುಡ್ದು ಹಾಕಿ ಅಂತ ಯಾವತ್ತೂ ಕೇಳಲ್ಲ, ಆಯ್ತಾ? ಅಮ್ಮ ನೀವೇ ಹೇಳಿ ತಾತ, ನಮ್ ಸಾಕೇತ್ ಅಂತ ಹುಡ್ಗನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಏನಾಗಿದೆ ಅಂತ ನಮ್ ಸಾಕೇತ್ಗೆ? ಹೈಟ್ ಇಲ್ವಾ, ಫಿಸಿಕ್ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ನೋಡೋದಕ್ ಚೆನ್ನಾಗಿಲ್ವಾ, ಹೀರೋ ತರ ಇದಾನೆ, ಲುಕ್ ಇಲ್ವಾ ಅವನಿಗೆ, ಕೋಟಿಗೆ ಬೆಲೆ ಬಾಳೋಷ್ಟು ಆಸ್ತಿ ಇಲ್ವಾ ಅವನಿಗೆ? ಕರುಣೆ ಪ್ರೀತಿ ತುಂಬಿರೋ ದೇವ್ರಂತ ಮನುಷ್ಯ ನಮ್ ಸಾಕೇತು. ಹೋಗಿ ಹೋಗಿ ಅವ್ರನ್ನ ರಿಜೆಕ್ಟ್ ಮಾಡಿದಾರಂದ್ರೆ ಎಷ್ಟು ಕೊಬ್ಬಿರ್ಬೇಡ. ಹೀಗೆ ಮುಖಕ್ಕೆ ಚೆನ್ನಾಗಿ ಬೈದ್ಬಿಟ್ ಬನ್ನಿ, ಮುಖದಲ್ಲಿ ನೀರ್ ಇಳಿಸ್ಬಿಟ್ ಬನ್ನಿ ಅಂತ ಹೇಳಿದ್ರೆ ಟೈಮ್ ಕೊಟ್ಬಿಟ್ಟು ಬಂದಿದಾರಂತೆ. ಟೈಮ್ನ ಮೀರಾ ಅರ್ಧ ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದೀಯಮ್ಮ. ಟೇಬಲ್ ಮೇಲೆ ನೀರಿದೆ, ಸ್ವಲ್ಪ ಕುಡಿಯಮ್ಮ. ಇದಕ್ಕೆ ತಾತ ನಾನು ಹೇಳಿದ್ದು, ನನ್ನನ್ನು ಬಿಟ್ಬಿಟ್ಟು ಹೋದ್ರೆ ಕೆಲ್ಸ ಆಗಲ್ಲ ಅಂತ. ನೀರು ಕುಡಿಯಮ್ಮ. ಟೈಮ್ ಕೊಟ್ಬಿಟ್ಟು ಬಂದೇನೋ? ಎಷ್ಟು ಟೈಮ್ ಕೊಟ್ಬಿಟ್ಟು ಬಂದ? ನೀರ್ನ ಕುಡಿದ್ಮೇಲೆ ಗ್ಲಾಸಲ್ಲಿರೋ ನೀರ್ನ ಚೆಲ್ಲಿ ನೀಟಾಗಿ ಇಡಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಪ್ಪ ಪುಣ್ಯಾತ್ಮ, ನಿಮ್ ಅಣ್ಣನ್ ಫ್ಯೂಚರ್ ನ ನೀಟ್ ಮಾಡೋಣ ಅಂತಂದ್ರೆ ನಾನ್ ಕುಡ್ದಿರೋ ಲೋಟನ ನೀಟಾಗಿ ಇಡು ಅಂತ ಅಂತಿದ್ಯಲ್ಲ, ಬರೀ ಇದೇ ಆಗೋಯ್ತು ಕಣೋ ನಿಂದು. ಕಿಟಕಿ ಕರ್ಟನ್ನ ಸರಿ ಮಾಡೋದು, ಸೋಫಾನ ನೀಟ್ ಮಾಡೋದು, ನಿಂಬನ ಮೇಲೆ ಎತ್ತಿಡೋದು, ಈ ಡಬ್ಬಿ ಮುಚ್ಚಳ ಏನಾದ್ರೂ ಓಪನ್ ಆಗಿದ್ರೆ ಅದನ್ನ ಕ್ಲೋಸ್ ಮಾಡೋದು, ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡೋಕ್ ಬರುತ್ತಾ ನಿನ್ಗೆ? ನೀನ್ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ಮಾತಾಡ್ ಬಂದಿರೋದು ನಾನು ಅಮ್ಮ. ಅಲ್ಲಿ ಸಿಚುವೇಶನ್ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ನಾನು ಟೈಮ್ ಕೊಟ್ಟು ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಬೇಕಾಗಿರ್ಲಿಲ್ಲ, ಟೈಮ್ ಕೊಡೋದು ಬೇಕಾಗಿರ್ಲಿಲ್ಲ. ಬೇಡ ಅಂದವ್ರನ್ನ ಬಲವಂತ ಮಾಡಿ ತಿನ್ಸೋದಕ್ಕಾಗಲ್ಲ. ನಾಳೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬೇಡ ಈ ಮದ್ವೆ ಅಂತ ಹೇಳಿದ್ದೆ, ಆದ್ರೂ ತಂದ್ ಕಟ್ಬಿಟ್ರು ಅಂತ ಜೀವನ ಪರ್ಯಂತ ಕೊರಗ್ಬೇಕಾ? ಅವತ್ತು ಆ ಹುಡ್ಗಿ ಸ್ಟೇಜ್ ಮೇಲೆ ಬಂದು ಮಾತಾಡಿದಾಗ ನಂಗೆ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಹುಟ್ಟಿತ್ತು. ಯಾವಾಗ ಸಾಕೇತ್ನ ರಿಜೆಕ್ಟ್ ಮಾಡಿದ್ರು ಆ ರೆಸ್ಪೆಕ್ಟ್ ನ ಅವರು ಕಳ್ಕೊಂಡ್ಬಿಟ್ರು. ಅಲ್ಲ ಕಣ, ನಿಮ್ ಅಣ್ಣಂಗೆ ಅವಮಾನ ಮಾಡಿದಾರೆ, ಹಂಗೆ ಬಿಟ್ಬಿಟ್ ಬಂದಿಲ್ಲ. ನೀನು ನೋಡಿದ್ರೆ ನನ್ಗೆ ವಿಪರೀತ ಕೋಪ ಬರ್ತಿದೆ. ಓ ಗಾಡ್, ಐ ಕಾಂಟ್ ಹ್ಯಾಂಡಲ್ ದಿಸ್ ಗರ್ಲ್. ಮಾ, ಇವಳು ನೀವೇ ಅರ್ಥ ಮಾಡ್ಸಿ. ಅರ್ಥ ಮಾಡ್ಸೋದೇನಿದೆ, ನೀವ್ಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈ ಕತ್ತೆ ಸುಮ್ನೆ ವಟ ವಟ ಅನ್ಬೇಡ. ಅನಿ ಏನು ಬುದ್ಧಿ ಇಲ್ದಿರೋನಲ್ಲ. ಅವ್ರಿಗೆ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಏನಿರುತ್ತೆ ತಲೆ? ಅರ್ಥ ಇರುತ್ತಂತ ಅರ್ಥ. ನಮ್ ಸಾಕೇತು ಇವತ್ತು ನಾನ್ ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡ್ರೆ ಮನೆ ಮುಂದೆ ಹುಡುಗಿರು ಕ್ಯೂ ನಿಲ್ತಾರೆ. ನಮ್ ಸಾಕೇತ್ಗೆ ಹುಡುಗಿರ್ ಸಿಗಲ್ವಾ? ಮೀರಾ, ಕೂಗಾಡಬೇಡ ಕಂದ. ಎಲ್ಲ ಋಣಾನುಬಂಧ, ಕಂಕಣ ಬಲ ಕೂಡು ಬರಬೇಕು. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತಂತೆ, ಇಲ್ಲಿ ನೆರವೇರತ್ತಂತೆ. ಹುಡುಗಿಗೆ ಆ ಭಗವಂತ ಒಬ್ಬ ಹುಡುಗನ್ನ ನಿರ್ಧಾರ ಮಾಡಿರ್ತಾನಂತೆ. ಯಾಕ್ ಚಿಕ್ಕಪ್ಪ, ಯಾಕ್ ಗೋಡೆ ಗುದ್ದಿದ್ರಿ? ನನ್ಗೆ ಹೊಡಿಬೋದಾಗಿತ್ತಲ್ಲ. ಅಮ್ಮು, ಒಳಗ್ ನಡಿ, ನಾನು ಆಮೇಲೆ ಮಾತಾಡ್ತೀನಿ. ನಡಿ ಒಳಗೆ. ಅಮ್ಮ, ನೀನ್ ಈಗ ಮಾತಾಡದೆ ಹೋದ್ರೆ ಇನ್ ಯಾವತ್ತೂ ಮಾತಾಡಕ್ ಆಗಲ್ಲ. ಇಷ್ಟು ಒಳ್ಳೆ ಸಂಬಂಧ ಅಪ್ಪ ಇದ್ದಿದ್ರು ಹುಡ್ಕಕ್ ಆಗ್ತಿರ್ಲಿಲ್ಲ ಅಮ್ಮ. ಹೂ ಕಟ್ಟೋದು, ಟ್ಯೂಷನ್ ಹೇಳಿ ಜೀವನ ಮಾಡೋದು, ಭಯದಲ್ಲಿ ಬದುಕೋದು, ಇದೆಲ್ಲ ತಪ್ಪತ್ತಮ್ಮ. ಪ್ಲೀಸ್ ಅಕ್ಕನ್ ಜೀವನ ಹಾಳಾಗಕ್ ಬಿಡ್ಬೇಡ. ಈಗ ಅಕ್ಕನ್ ಜೀವನ ಸರಿ ಹೋಗಕ್ಕೆ ಆ ದೇವ್ರೆ ಒಂದ್ ದಾರಿ ತೋರ್ಸಿದಾನೆ, ಅದನ್ನು ಕಳ್ಕೊಳ್ಳೋದ್ ಬೇಡ. ಮಾತಾಡಮ್ಮ, ಮಾತಾಡು. ಅಹಲ್ಯ ಒಪ್ಪೋವರೆಗೂ ನಮಗೆ ಎಂತ ಸಂಬಂಧ ಬಂದರೂ ಬೇಕಾಗಿಲ್ಲ. ಅಮ್ಮ, ಒಂದ್ಸಾರಿ ಹೇಳಿದ ಮಾತನ್ನ ಕೇಳಬೇಕು. ಮದುವೆ ಬಗ್ಗೆ ನನ್ನ ಮಗಳಿಗೆ ಯಾರಾದರೂ ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ?
ಚಿಕ್ಕಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನಿರ್ಬೇಡ. ಈ ಸಂಬಂಧ ನಾಳೆ ಕೈ ಬಿಟ್ಟು ಹೋದ್ಮೇಲೆ ಜೀವನ ಪರ್ಯಂತ ಅಮ್ಮ ಮಗಳು ಕುತ್ಕೊಂಡ್ ಕೊರಗಬೇಡಿ. ಅಮ್ಮ, ಹನಿ ಯಾಕೆ ಇನ್ನೂ ಬಂದಿಲ್ಲ? ಹಾ, ಮಿಷನ್ ಫೇಲ್ಯೂರ್ ಆಯ್ತಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ರೂಮಲ್ಲೇ ಕೂತಿರ್ಬೇಕು. ಮೀರಾ, ಎಲ್ರಿಗೂ ಅವರದ್ದೇ ಚಾಯ್ಸಸ್ ಇರುತ್ತೆ. ನೀನೇ ಹೇಳ್ತಿದ್ದೆ, ಪ್ರತಿಯೊಬ್ಬ ಹುಡುಗ ಹುಡುಗಿ ತಮ್ಮ ಕಲ್ಪನೆಗೆ ತಕ್ಕ ಹಾಗೆ ಅವ್ರ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿರ್ತಾರೆ ಅಂತ. ಮೋಸ್ಟ್ಲಿ ಅಹಲ್ಯ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡಿಲ್ಲ ಅನ್ಸುತ್ತೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಅದೇ ನನಗೆ ಪ್ರಾಬ್ಲಮ್ ಕಣೋ. ನೀನ್ ರಿಜೆಕ್ಟ್ ಮಾಡ್ತೀಯಾ ಮಾಡು, ಆದ್ರೆ ನಿನ್ನನ್ ಯಾರು ರಿಜೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನೀನ್ ರಿಜೆಕ್ಟ್ ಮಾಡೋ ಅಂತ ಹುಡ್ಗ ಅಲ್ಲ ಕಣೋ. ಸಾಕು. ಏನ್ ಗೊತ್ತಾ, ನಂಗೆ ಈ ಕಡೆ ಅಳುನು ಬರ್ತಿದೆ, ಕೋಪನೂ ಬರ್ತಿದೆ. ಇನ್ಮೇಲೆ ಆ ಗುಗ್ಗು ನಿನ್ಗೆ ಹುಡ್ಗಿ ಹುಡ್ಕೋದೇ ಬೇಡ. ನಿನಗ್ ಅವಮಾನ ಆಗೋದನ್ನ ನನಗ್ ಸಹಿಸೋದಕ್ಕಾಗಲ್ಲ. ನಾನ್ ನಿನಗ್ ಹುಡ್ಗಿನ ಸೆಲೆಕ್ಟ್ ಮಾಡ್ತೀನಿ. ಬೇಕಾಗಿಲ್ಲ. ಅಣ್ಣನ್ಗೆ ಆಲಿಯನೇ ಪರ್ಫೆಕ್ಟ್ ಪೇರ್. ಮದ್ವೆನೇ ಆಗಲ್ಲ ಅನ್ನೋರ್ನ ಬಲ್ವಂತವಾಗಿ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತೀಯಾ? ಬಲವಂತ ಮಾಡಲ್ಲ, ಆದ್ರೆ ಈ ಮನೆ ಸೊಸೆಯಾಗಂತೂ ಮಾಡ್ತೀನಿ. ಆಗಲ್ಲ ಅಂತ ಹೇಳ್ದವ್ರನ್ನ ಹೇಗೋ ಒಪ್ಪಿಸ್ತೀಯಾ? ನಾನು ಒಪ್ಸಲ್ಲ, ಅವರೇ ಬದಲಾಗ್ತಾರೆ. ಬೇಡ ಅಂದವ್ರ ಬಗ್ಗೆ ನಿಂಗೆ ಯಾಕೋ ಅಷ್ಟು ಒಲ್ವು? ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಟೈಮ್ ಕೊಟ್ಟೆ? ಬೇಡ ಅಂತ ಬಿಟ್ಕೊಡೋದಲ್ಲ. ಇಲ್ಲ ಅಣ್ಣ, ಅವ್ರು ನಿನ್ನನ್ನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಕ್ಕೇನೆ ನನ್ಗೆ ಹಠ ಬಂದಿರೋದು. ಅವ್ರನ್ನೇ ನಿನಗೆ ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿರೋದು. ಈ ಮನೆ ಸೊಸೆ ಅಹಲ್ಯನೇ.